ಅನುಮತಿಯನ್ನ ಕೊಟ್ಟಿದೆ. ಆದ್ರೂ ಸಹ ನಮ್ಮ ರಾಜ್ಯದ ಮಹದಾಯಿ ಯೋಜನೆಗೆ ಅನುಮತಿಯನ್ನ ಕೊಡ್ತಾ ಇಲ್ಲ. ಇದರಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಕೂಡ ಅವರು ಒಂದಷ್ಟು ಹೇಳಿಕೆಯನ್ನ ಹೇಳ್ಕೊಳ್ತಾರೆ. ಏನು ಈ ಒಂದು ಮಹದಾಯಿ ಯೋಜನೆ ವಿವಾದ ಇವತ್ತಿಂದಲ್ಲ, ಹಲವು ವರ್ಷಗಳ ಹಿಂದೆಯಿಂದ ಕೂಡ ಆಗಿರುತ್ತೆ. ಆದ್ರೂ ಸಹ ಯಾವುದೇ ರೀತಿಯಾದಂತ ಒಂದಷ್ಟು ಹೇಳಿಕೆಗಳು ಬರ್ತಾ ಇಲ್ಲ. ಬನ್ನಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ರವಿ ಪಾಟೀಲ್ ಆದ ರೈತ ಮುಖಂಡರು ಸಹ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ವಿವಾದ ಇದೆಯಲ್ಲ, ಇದು ಇವತ್ತೊಂದು ನೆನೆದಲ್ಲ, ಹಲವು ವರ್ಷಗಳಿಂದ ನಡೀತಾನೆ ಇದೆ. ಆದ್ರೂ ಸಹ ಇದಕ್ಕೆ ಒಂದು ಸರಿಯಾದ ಒಂದು ತೀರ್ಪು ಬರ್ತಾ ಇಲ್ಲ. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಮೇಡಮ್, ಒಂದ್ ಮಾತು ಹೇಳ್ಬೇಕಂದ್ರ, ಈ ರಾಜಕಾರಣಿಗಳು ತಮ್ಮ ಅಧಿಕಾರದ ಆಸೆಗೆ ತಮ್ಮ ಪ್ರಣಾಳಿಕೆ ಒಳಗ್ ಮಾಡಿ ಆಯ್ಕೆ ಆಗಿ ಬಂದಂತ ವ್ಯಕ್ತಿಗಳು ಇವರು. ಸುಮಾರು ವರ್ಷಗಳಿಂದ ಮಹದಾಯಿ ನದಿ ಜೋಡಣೆ ಸಂಬಂಧ ಈ ಇದು ಬಾಗಲಕೋಟೆ ಇರ್ಬೋದು, ಆಮೇಲೆ ಈ ಗದಗ ಜಿಲ್ಲೆ ಇರ್ಬೋದು, ನವಲಗುಂದಾಗ ಎಷ್ಟೋ ಲಾಠಿ ಚಾರ್ಜ್ ಸಹಿತ ಮಾಡಿಸಿದಾರ ರಾಜಕಾರಣಿಗಳು ಪೊಲೀಸರ ಮುಖಾಂತರ ರೈತರನ್ನ. ನಾವೇನ್ ಕೇಳತ್ತವು, ನಮ್ಮ ದನಕರಗಳಿಗೆ ಕುಡಿಯಾಕ ನೀರು, ನಮಗ್ ಕುಡಿಯಾಕ ನೀರು, ಆಮೇಲೆ ನಮ್ಮ ಜಮೀನುಗಳಿಗೆ ನೀರು. ಅದು ನೀರು ಮಹಾರಾಷ್ಟ್ರದಿಂದ ಬಂದು ಗೋವಾಕ ಹರಿದು ಹೊಂಟೈತಿ. ಇಂತಿಷ್ಟು ನೀರ್ ಅದು ವೇಸ್ಟ್ ಆಗುವಂತ ನೀರ್ನ ಕಳಸಾ ಬಂಡೂರಿ ಇದನ್ನ ಜೋಡಣೆ ಮುಖಾಂತರ ಈ ಕಡೆ ಎಲ್ಲಾ ಮಲಪ್ರಭಾ ನದಿ ಮುಖಾಂತರ ಇದು ಎಲ್ಲಾ ರೈತರಿಗೆ ಒಂದು ಸಮೃದ್ಧವಾಗಿ ತಲುಪುವಂತ ಕೆಲಸ ಆಗ್ಬೇಕದು. ನಾವ್ ಒಂದು ಸರ್ಕಾರ ರಚನೆ ಮಾಡಿ ಅದಕ್ ಕೊಟ್ಟಿರ್ತವಪ್ಪ ಅಂತಂದ್ರ ಕಷ್ಟ ಸುಖಗಳಿಗೆ ಪ್ರಜೆಗಳಿಗೆ ಭಾಗ್ಯ ಆಗ್ಲಿ ರಾಜಕಾರಣಿಗಳು ಅಂತೇಳಿ ಆ ಸರ್ಕಾರಗಳು ನಾವು ರಚನೆ ಮಾಡಿರ್ತಾವ. ಆದ್ರೆ ಇವ್ರ ಏನ್ ಮಾಡ್ತಾರ ಮೇಡಮ್, ತಮ್ಮ ಆಸೆ ಆಕಾಂಕ್ಷೆ ತಮ್ಮನ ಇವ್ನು ಮಾಡ್ಕೊಂತ ಇವ್ರು ಏನೇನೋ ಮಾಡಿ ರೈತ ಕುಲನ್ನ ನಿಗರ್ ಬಿಡುವಂತ ಕೆಲಸ ಎರಡೂ ಪಕ್ಷಗಳು, ಬಲಿಷ್ಠ ಪಕ್ಷಗಳು ಎರಡೂ ಮಾಡತಾವ್. ಈಗ ನೋಡಿ, ಮಹಾರಾಷ್ಟ್ರ ಬಾಂಬೆ ಸರ್ಕಾರ ಇದು ಕೋರ್ಟ ಗೋವಾಕ್ ಇದನ್ ಮಾಡ್ತದ ಶಿಫಾರಸು ಏನಂತೇಳಿ, ಇದು ಅರಣ್ಯ ಸಂರಕ್ಷಣಾ ಅಡಿ ಒಳಗೆ ಇದನ್ನ ಮಾಡ್ಕೋದನ್ನ ಜೋಡಣೆ ಮಾಡಬಾರ್ದು ಅಂತೇಳಿ. ಅಂದ್ರ ಅರಣ್ಯ ಪ್ರದೇಶನ ಅದ. ಮತ್ ಇದು ನದಿ ನೀರು ಹೊಂಟತಿಗ ಅದು ವೇಸ್ಟ್ ಆಗತೈತಿ. ಮೇಡಮ್ ಏನನ್ನತಂದ್ರೆ, ಈಗ ನವಲಗುಂದ MLA ಇರ್ಬೋದು, ಈ ಪ್ರಹ್ಲಾದ್ ಜೋಶಿ ಅವ್ರು ಇರ್ಬೋದು ಧಾರವಾಡ, ಇವ್ರು ಏನ್ ಮಾಡ್ರು, ಬಿಜೆಪಿ ಅವರು ನಾವು ಇದನ್ನ ಕಳಸಾ ಬಂಡೂರಿ ಜೋಡಣೆ ಮಾಡ್ತೇವ ಅಂತ ಹೇಳಿ ಅಧಿಕಾರಕ್ಕೆ ಆರಿಸಿ ಬಂದವ್ರಿ ಇವ್ರ. ಈಗ ಕೋನ್ ರೆಡ್ಡಿ ಚಾಲೂ ಮಾಡಿದಾನ್ರಿ. ಇವ್ರು ಬರುದ ಆ ಕಳಸಾ ಬಂಡೂರಿ ಒಂದು ಅಜೆಂಡಾ ಇಟ್ಕೊಂಡ, ಯಾರು ನರಗುಂದ ಮತ್ತು ಗದಗ ಜಿಲ್ಲಾದವರು ಮತ್ತೆ ಧಾರವಾಡ ಜಿಲ್ಲಾದವ್ರು ಅರ್ಧ ಜನ ಕಳಸಾ ಬಂಡೂರಿ ಸಂಬಂಧ ಆಯ್ಕೆ ಆಗಿ ಬರುದ. ಆಯ್ಕೆ ಆದ ತಕ್ಷಣ ಅದನ್ನ ಮಾತು ಎತ್ತದಂಗ ರೈತರ ಈ ತರ ಒಂದು ವಾತಾವರಣ ನಿರ್ಮಾಣ ಆಗೈತಿ. ನಮ್ಗೆ ಎಷ್ಟೋ ನವಲಗುಂದ್ ರೈತರು ಬಂದ್ರು, ನಾವು ಬೆಳಗಾವಿ ಜಿಲ್ಲೆದವ್ರ ಸಹಿತ ನಾವು ಅವ್ರಿಗೆ ಬೆಂಬಲ ಕೊಟ್ಟವ, ಅವರು ನಮ್ ರೈತರ ಅಂತ ಹೇಳಿ. ಆಮೇಲೆ ಇನ್ನೊಂದು, ಮಲಪ್ರಭಾ ನದಿ ಹುಟ್ಟಿದ್ದು ಎಲ್ಲೇ, ಇದು ಖಾನಾಪುರದಲ್ಲಿ. ಆದ್ರ ಹುಟ್ಟಿದ ಊರಿಗಿನ ನೀರಿಲ್ಲ ಇವತ್ತ. ಈಗ ಇವರು DK ಶಿವಕುಮಾರ್ ಅವ್ರ ಜಲ ಸಂಪನ್ಮೂಲ ಇಡ್ಕಲ್ ಡ್ಯಾಮ್ ನಿಂತ್ರ ನೀರ್ ತರು ಕೈಗಾರಿಕೆಗೆ ಇದನ್ನ ಮಾಡಕತ್ತಾರ. ಆದ್ರ ಅಲ್ಲಿ ಜಮೀನ್ ರೈತರು ಅಗ್ರೇಟ್ಲೆ ಸಿಕ್ಕಾಪಟ್ಟೆ ತಗೊಂಡು ಇನ್ನೂ ಸ್ವಲ್ಪ ರೊಕ್ಕಾನು ಕೊಟ್ಟಿಲ್ಲ. ಅಲ್ಲಿ ನೀರಾವರಿ ಆಗ್ಲಿ ಅಂತ ಹೇಳಿ ನಮ್ ರೈತರು ಅದನ್ನ ಜಮೀನ್ಗಳು ಕೊಟ್ರ ಅಲ್ಲಿ ನೀರ್ ಬೇರೆ ಜಿಲ್ಲೆಗೆ ಒಯ್ಯಾಕತ್ತಾರ. ಅಲ್ಲಿ ಸಮೀಪದ ರೈತರಿಗಿನ, ಅಂದ್ರೆ ಸಮೀಪದ ರೈತರನ್ನ ಕೊಲ್ಲುದು ಏನೋ ಅವ್ರ ಕೈಗಾರಿಕೆ. ಅದನ್ನ ಕೈಗಾರಿಕೆ ಇವ್ರನ್ನೆಲ್ಲಾ ಉದ್ಯಮಿಗಳನ್ನ ಉದ್ಧಾರ ಮಾಡೋರು ಇವ್ರ. ರೈತರನ್ನ ಉದ್ಧಾರ ಮಾಡೋರಲ್ರಿ ಇವ್ರ, ಎರಡು ಪಕ್ಷದವ್ರ ಉದ್ಯಮಿಗಳನ್ನ ಉದ್ಧಾರ ಮಾಡೋರು. ಅಂದ್ರೆ ಅವ್ರ ಇಲೆಕ್ಷನ್ ಟೈಮ್ ರೊಕ್ಕ ಕೊಡ್ಬೇಕಲ್ಲ ಕೋಟಿ ಗಂಟ್ಲೆ ಅವ್ರಿಗೆ. ಈಗ ಮತ್ತೀಗ ನರೇಂದ್ರ ಮೋದಿಜಿ ಅವ್ರ ಏನ್ ಮಾಡತ್ತಾರ, ಅದಾನಿ ಅಂಬಾನಿ ಅಂತವ್ರನ್ನ ಬೆಳೆಸತ್ತಾರ್ರಿ ಇವ್ರ. ಅವರು ಕೋಟಿ ಸಾಲ ಮನ್ನಾ ಯಾಕೆ ಮಾಡಿದ್ವು ಅಂತಂದ್ರ, ನಾವು ಜನರ ಉದ್ಯೋಗ ಹೊರತು ಹೋಗ್ತದಂತೆ ಮನ್ನಾ ಮಾಡಿದ್ವು ಅಂತಾರ ಇವ್ರ. ದೇಶಕ್ಕೆ ನಾವು ಅನ್ನ ಹಾಕ್ಲಿಲ್ಲಪ್ಪ ದುಡಿದ ರೈತರು ಅಂತಂದ್ರೆ ಇವ್ರ ಏನ್ ಮಣ್ಣು ತಿಂತಾರ ಹೊಟ್ಟಿಗೆ. ಅಲ್ರಿ ಇವ್ರು ಏನಂತಾರು, ಅವ್ರು ಸಾಲ ಯಾಕೆ ಮನ್ನಾ ಮಾಡಿದ್ವು ಅಂದ್ರ, ಅವ್ರ ಫ್ಯಾಕ್ಟ್ರಿದು ಬಂದ್ ಅದಾವು, ಅವ್ರ ಬಿಸ್ನೆಸ್ ಇದಾಗಿದ್ರಾಗ ಇದು ಕೆಲಸ ಮಾಡೋ ಹುಡುಗರು ಯುವಕರಿಗೆ ಹೊರತು ಹೋಗ್ತದಂತಾರ, ಕೆಲ್ಸದಿಂದ ತೆಗೆದು. ಅಲ್ರಿ ದೇಶಕ್ಕ ಅನ್ನ ಹಾಕು ರೈತನ ಇವ್ರು ಇದನ್ ಮಾಡತ್ತಾರ. ದೇಶದ ರೈತನ ದುಡಿದು ಇವ್ರಿಗೆ ಅನ್ನ ಹಾಕ್ಲಿಲ್ಲ ಅಂದ್ರೆ ಇವ್ರು ಏನ್ ತಿಂತಾರ ಅಂತ ಮಾಡ್ತಾರ. ಈ ಉದ್ದಿಮೆದಾರನ ದೊಡ್ಡ ವ್ಯಕ್ತಿನ ಅವರ ಹೆಂಗ್ ಬದುಕ್ತಾನ ಊಟ ಇಲ್ದ.
ಇವ್ರು ಈ ತರ ಯಾಕೆ ಮತ್ತ ಇದನ್ನೆಲ್ಲಾ ಇವ್ರು ನೆನೆಸ್ಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನೆನೆಸ್ಬೇಕ್ರಿ ಇವ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರ ತತ್ವ ಸಿದ್ಧಾಂತ ಮತ್ತು ಅವ್ರ ವಿಚಾರಗಳು ಏನಿದ್ದುಲ್ಲ ಅದನ್ನ ಅವ್ರ ನನಸುಗಳನ್ನ ಕನಸು ಮಾಡುವಂತ ಕೆಲಸ ಮಾಡ್ಬೇಕ. ಯಾಕಂದ್ರ ಅವ್ರು ಇನ್ನ 5 ವರ್ಷ ಬಂದಿರಿ ಇಡೀ ದೇಶದ ನದಿ ಜೋಡಣೆ ಐತ್ರ ಅವ್ರದ. ಯಾರು ಯಾವ ರಾಜ್ಯದಾಗೂ ದಹ ಅಂತ ಹೇಳ್ಕಾರ, ಅಹಾಕಾರ ಅಂತ ಹೇಳ್ಕಾರ, ಯಾರು ಪರದಾಡಬಾರದು, ಎಲ್ಲ ಪ್ರಜೆಗಳು ನಮ್ಮವ್ರು ಅನ್ನುವಂತ ಒಂದು ಒಳ್ಳೆ ಮನೋಭಾವ ಇಟ್ಕೊಂತ ರಾಜಕಾರಣಿ ಯಾರ ಇದ್ರ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಮೇಡಮ್. ನನಗೊಂದು ಅರ್ಥ ಆಗ್ತಿಲ್ಲ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಅದ್ರಲ್ಲಿ ಯಾಕೆ ಭೇದ ಭಾವ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮೇಡಮ್ ತಮ್ಮ ಮಾಧ್ಯಮದವ್ರಿಗೆಲ್ಲ ಗೊತ್ತು, ಎಲ್ಲೆಲ್ಲಿ ಯಾವ ಒಂದು ಧರ್ಮದವರು ವರ್ಗದವ್ರು ಅದಲ್ಲ ಅಂತಲ್ಲಿ ವಿಷ ಬೀಜ ಬಿತ್ಕ್ಯಾರ, ರಾಜಕಾರಣಿ ಮಾಡಿ ಅಲ್ಲಿ ಎಲ್ಲಾ ಜನರನ್ನ ಒಂದು ಹೊಡಿಯುವಂತ ಕೆಲಸ ಯಾರ ಮಾಡೋರಿದ್ರ ದೇಶದೊಳಗ ಸ್ಪಷ್ಟವಾಗಿ ಹೇಳ್ತಾನು ರಾಜಕಾರಣಿಗಳ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಏನೈತಿ ತತ್ವ ಸಿದ್ಧಾಂತ, ಇಂಥವ್ರೆಲ್ಲ ಮಹಾನ್ ನಾಯಕರ ವಿಚಾರಗಳು ಇವ್ರು ಫೋಟೋಕ್ ಮಾಲಿ ಹಾಕ್ತಾರ. ಯಾವ ಉದ್ದೇಶಕ್ಕೆ ಹಾಕ್ತಾರ ಇವ್ರು? ಇಲ್ಲಿ ಜನ ಯಾಕೆ ಹೋರಾಟ ಮಾಡತಾರ, ರೈತರು ಅವ್ರ ಸಮಸ್ಯೆ ಏನ ಅದನ್ನ ವಿಚಾರ ಮಾಡುವಂತ ಇವ್ರು ಎಲ್ಲಾ ಡಿಗ್ರಿ ಹೋಲ್ಡರ್ಸ್ ಅದಾರ, ಯಾರು MLA ಮಿನಿಸ್ಟರ್ಗಳು. ವಿಚಾರ ಮಾಡಿ ಆ ಹೋರಾಟನ ಅಂತಿಗೊಳಿಸ್ಬೇಕು. ಅವ್ರು ಕರೆಕ್ಟ್ ಐತಿ ರೈತ ಕುಲದ್ದು, ಇವನ್ನೆಲ್ಲಾ ರೈತರಿಗೆ ಸರಿಯಾಗಿ ನಾವ್ ಮಾಡೋದ್ರಿಂದ ಯಾವ ಹೋರಾಟ ಮಾಡಂಗಿಲ್ಲ ಅನ್ನುವಂತ ವಿಚಾರ ಇಲ್ರಿ ಇವ್ರದ. ಸರ್ ನೀವ್ ಹೇಳಿದ್ರಿ ಡಿಗ್ರಿ ಹೋಲ್ಡರ್ಸ್ ಆಗಿರ್ತಾರೆ ಅಂತ, ಬರೀ ಒಂದು ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಸಾಲದು. ಯಾವ್ದು ಸರಿ, ನಾವೇನ್ ಮಾಡ್ತಾ ಇದೀವಿ ರಾಜಕಾರಣಿಯಾಗಿ, ರೈತರಿಗೆ ನಮ್ ಕಡೆಯಿಂದ ಏನ್ ಆಗ್ತಾ ಇದೆ ಇದನ್ನು ಸಹ ಯೋಚನೆ ಮಾಡ್ಬೇಕಲ್ವಾ ರಾಜಕಾರಣಿಗಳಾಗಿ? ಮಾಡ್ಬೇಕಲ್ರಿ, ಎಲ್ಲಾ ಮಾಡ್ಬೇಕಲ್ರಿ. ಮತ್ತೀಗ ಸಂಬಂಧಪಟ್ಟಂಗ ಸಚಿವರಾದ್ರ ಹೆಸರಿಗೆ ಸಚಿವ ಮತ್ತ ಏನು ಮಾಡ್ಲಿಲ್ಲ ಅಂದ್ರ ಸಚಿವ ಸ್ಥಾನ ಎದಕ್ರ ಅವಂಗ? ಈಗ ಮತ್ತ ಮುಖ್ಯಮಂತ್ರಿಗಳು ಇವ್ರು ನುಡಿದಂತೆ ನಡೆದು ಅಂತಾರ. ಅವ್ರು ಏನ್ ನಡ್ಯಾಕೆ ಇವ್ರ ಮನಿಗಳ ಆಸ್ತಿ ಕೊಡತಾರ? ಇವ್ರ ನಮ್ಮ ತೆರಿಗೆ ಅನ್ನೋದು ರೇಟ್ ಹೆಚ್ಚು ಮಾಡಿಕ್ಯಾರ, ಅದನ್ನ ಕೊಡತಾರ. ಮತ್ತ ನಾವ್ ನುಡಿದಂತೆ ನಡೆದು ಅಂತ ಅಂತಾರ. ಇವ್ರ ಮನಿದು ಜಗತ್ತು ಏನ್ರ ಮಾರಿಕ್ಯಾರ, ಇವ್ರ ಸ್ವಂತ ಆಸ್ತಿ ಕೊಟ್ರ ನುಡಿದಂತೆ ನಡೆದು ಅಂತ ಮಾಧ್ಯಮದಾಗ ಸ್ಟೇಟ್ಮೆಂಟ್ ಕೊಡ್ರಿ ಇವ್ರ. ಏನಿಲ್ಲ ಮೇಡಮ್, ಕಳಸಾ ಬಂಡೂರಿ ಜೋಡಣೆ ಮಾಡೋದ್ರಿಂದ ಇಡೀ ಒಂದು ರೈತ ಕುಲ ಅಲ್ಲಿ ಯಾವ್ದ ಭಾಗದವ್ರು ಇರೋ ಅವ್ರು ಬದುಕ್ತಾರ. ಆಮೇಲೆ ಇನ್ನೊಂದು ಮಲಪ್ರಭಾ ನದಿಗೆ ಜೋಡಣೆ ಮಾಡವ್ರ. ಅದನ್ನ ನದಿಗೆ ಜೋಡಣೆ ಮಾಡೋದ್ರಿಂದ ಇನ್ನೊಂದು ಇಲ್ಲಿ ಎಲ್ಲೇ ಕಿತ್ತೂರ್ ನಡುವ ಪಾರ್ಶ್ವಾಡ್ಕಂತಲ್ಲಿ ಒಂದು ಡ್ಯಾಮ್ ಆಗೋದ್ರಿಂದ ನವಿಲ್ ತೀರ್ಥಕತೆ ಡ್ಯಾಮ್ ಮುಖಾಂತರ ಸತತ ನೀರು ಹಂತ ಹಂತವಾಗಿ ನಾವು ಬಿಡುವುದಾದ್ರೆ ಇಲ್ಲಿ ಜನದ ಬೋರ್ವೆಲ್ಗಳು ತಾಳ್ಕೆ ಬರ್ತಾವ. ಆಮೇಲೆ ಇಲ್ಲೂ ಒಂದ್ ಸ್ವಲ್ಪ ಜನರು ನೀರಾವರಿಗೆ ಕಡೆ ಹೋಗ್ತಾರ. ಅಲ್ಲಿ ಸಣ್ಣ ಸಣ್ಣ ಪುಟ್ಟ ಸಣ್ಣ ಜಮೀನ್ ಇದ್ದವ್ರ ಸಹಿತ ರೈತರ ಸಹಿತ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಇಂತ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ವ್ಯವಸ್ಥೆ ಇರುವುದರಿಂದ ಈಗ ಸರಿಯಾದ ರೀತಿಯೊಳಗೆ ಮಳಿ ಬೆಳೆ ಬರ್ತಾ ಇಲ್ಲ. ಇದು ನಮ್ ರೈತರು ಎಷ್ಟ 5 ಲಕ್ಷ ಗಂಟೆ ಭೂಮಿ ತಾಯಿಗೆ ಹಾಕಿದ್ರು ಪಾಪ ಅದು ಯಾವತ್ತು ಮನಸ್ತಾಪ ಮಾಡ್ಕೋದ್ಲೇನ ಭೂಮಿ ತಾಯಿಗೆ ಹಾಕಾಕ ಅವ್ರು ಸಾಲ ಸೂಲ ಮಾಡಿದ್ರು ಹಾಕಾಕ ಅವ್ನ ಮನಸ್ಸಿರ್ತತಿ. ಅದನ್ನ ವಿಚಾರ ಮಾಡ್ಬೇಕು ಮೇಡಮ್. ಯಾಕಂದ್ರೆ ಇವ್ರು ವಿಚಾರ ಮಾಡ್ಲಿಲ್ಲ ಈ ರಾಜಕಾರಣಿಗಳಂದ್ರೆ ಮುಂದೆ ನಮ್ ರೈತ ಕುಲಕ್ ಉಳಿಗಾಲಿಲ್ಲ, ಮತ್ತೆ ರೈತ ದೇಶದಾಗ ಉಳಿಲಿಲ್ಲ ಅಂದ್ರೆ ಇವ್ರು ಯಾರು ಉಳಿಯಂಗಿಲ್ಲ. ನಿಜ ಸರ್, ನೀವ್ ಹೇಳಿದ್ ಮಾತು 100ಕ್ಕೆ 100 ನಿಜ. ಧನ್ಯವಾದಗಳು ಇಷ್ಟೊತ್ತು ಏನು ರೈತರು ನೋವಿನಿಂದ ಮಾತನಾಡ್ತಾ ಇದ್ದಾರೆ. ನೀರು ಸಿಗ್ತಾ ಇಲ್ಲ ಅನ್ನೋ ಒಂದು ಬೇಜಾರು ಅವ್ರನ್ನ ಏನ್ ಮಾತನಾಡ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಇಲ್ಲಿ ಮುಖ್ಯವಾದ ಪಾತ್ರ ಯಾರ್ದಾಗಿರುತ್ತೆ ಅಂತ ಹೇಳಿದ್ರೆ ರಾಜಕೀಯ ವ್ಯಕ್ತಿಗಳು. ಆ ಒಂದು ಪಕ್ಷದ ಏನು ಒಂದಷ್ಟು ಅವರ ಜವಾಬ್ದಾರಿಗಳನ್ನ ತಗೊಂಡಿರ್ತಾರೆ, ಅದನ್ನೆಲ್ಲ ಇವ್ರು ಯಾಕೆ ನಿಭಾಯಿಸ್ತಾ ಇಲ್ಲ, ರೈತರಿಗೆ ಯಾಕೆ ಈ ರೀತಿಯಾಗಿ ಭೇದ ಭಾವ ಆಗ್ತಾ ಇದೆ ಅಂತ ತಿಳಿತಾ ಇಲ್ಲ. ಏನು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ನೀರನ್ನ ಬಿಡೋದಕ್ಕೆ ಯಾಕೆ ಇವ್ರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಯಾಕೆ ಭೇದ ಭಾವ ಮಾಡ್ತಾ ಇದ್ದಾರೆ? ನಮ್ಮ ಒಂದು ದೇಶದಲ್ಲಿ, ಅದು ನಮ್ಮ ಒಂದು ರಾಜ್ಯದಲ್ಲಿ ರೈತರು ನೀರಿಗಾಗಿ ಪರದಾಟ ನಡೆಸ್ತಾ ಇದ್ದಾರೆ, ವರ್ಷಾನುಗಟ್ಟಲೆ ಹೋರಾಟವನ್ನ ಮಾಡ್ತಾ ಇದ್ರು, ಸರಿಯಾದ ರೀತಿಯಲ್ಲಿ ಒಂದು ತೀರ್ಪು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಿ ಒಂದಷ್ಟು ಅವರು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ ರೈತರ ವಿಚಾರದಲ್ಲಿ? ಯಾರು ಈ ತರ ಎಲ್ಲ ಮಾಡ್ತಾ ಇದ್ದಾರೆ? ಒಬ್ರಿಗೂ ಸಹ ರೈತರ ಮೇಲೆ ಕಾಳಜಿ ಅನ್ನೋದಿಲ್ವಾ? ಇಷ್ಟೆಲ್ಲ ಕಣ್ಣು ಮುಂದೆ ಕಷ್ಟ ಪಡ್ತಾ ಇದ್ರು, ಕೈ ಚಲಿ ಯಾಕೆ ಕೂತಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗ್ತಾ ಇದೆ.
ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.